ನಮಸ್ಕಾರ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳು ಮುಗಿತಾ ಬಂತು. ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ನಮ್ಮ ಖಾತೆಗೆ ಜಮಾನೆ ಆಗ್ತಿಲ್ಲ. ಸೊ ನೀವೇನಾದ್ರೂ ಹೇಳ್ತಾ ಇದ್ದೀರಾ, ನ್ಯೂಸ್ ಅಲ್ಲಿ ಕೂಡ ಬರ್ತಾ ಇದೆ, ಆದ್ರೆ ನಮ್ಮ ಖಾತೆಗೆ ಹಣನೇ ಬರ್ತಾ ಇಲ್ಲ ಅನ್ನುವಂತಹ ಒಂದು ಕ್ವಶನ್ ನಿಮ್ಮೆಲ್ಲರ ತಲೆಯಲ್ಲಿ ಉಂಟಾಗಿರತ್ತೆ. ಒಂದು ವೇಳೆ ಈ ಒಂದು ಗೃಹಲಕ್ಷ್ಮಿ ಏನಾದ್ರೂ ಬಂದ್ ಆಗತ್ತಾ ಅನ್ನುವಂಥದ್ದು ಕೂಡ ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗಿರ್ಬೋದು. ಸೊ ಈ ಒಂದು ಕ್ವಶನ್ ಮಾರ್ಕ್ ಫುಲ್ ಸ್ಟಾಪ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮತ್ತು ಹಣಕಾಸು ಇಲಾಖೆ ಅಪ್ರೂವಲ್ ಮಾಡಿದೆಯಾ ಇಲ್ವಾ, ನಿಮಗೆ ಬರಬೇಕಾಗಿರುವಂತಹ ಹಣ ಎಲ್ಲಿ ಸಿಕ್ಕಾಕೊಂಡಿದೆ ಅಂದ್ರೆ ಹಣಕಾಸು ಇಲಾಖೆ ಹತ್ರ ಸಿಕ್ಕಾಕೊಂಡಿದೆ. ಸೊ ಒಂದು ಹಣ ಬರ್ತಾ ಇದೆಯಾ ಇಲ್ವಾ, ಅದು ಅಪ್ರೂವಲ್ ಆಗಿದೆಯಾ ಇಲ್ವಾ, ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ, ಈ ಒಂದು ಸೆಪ್ಟೆಂಬರ್ ಒಳಗಾಗಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಎಂಡ್ ನಲ್ಲಿ ಈಗ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಅದು ಇದು ಅಂತ ಏನು ಹೇಳಲ್ಲ, ಸೊ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ಕಡೆಯಿಂದ ರಿಕ್ವೆಸ್ಟ್ ವ್ಯೂಸ್ಗೋಸ್ಕರ ಅಲ್ಲ, ನೀವು ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೋಸ್ಕರ, ಓಕೆನಾ. ಸೊ ಇಲ್ಲಿ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕಂತರೂ ಹಣಕಾಸು ಇಲಾಖೆಯಿಂದ ಹಣ ಬರೋದು ಬಾಕಿ ಇರುವಂತದ್ದು, ಓಕೆನಾ. ಸೊ ಮೊದಲು ಇದನ್ನ ನೀವು ತಿಳ್ಕೊಬೇಕಾಗತ್ತೆ. ಈಗಾಗಲೇ ಇಲ್ಲಿ ಪ್ರೊಸೆಸಿಂಗ್ ಯಾವ ರೀತಿಯಾಗಿ ನಡೀತಾ ಇರತ್ತೆ, ಒಂದೊಂದು ನಾನು ಪಿನ್ ಟು ಪಿನ್ ನಿಮ್ಮ ಮುಂದೆ ಬಿಚ್ತಾ ಹೋಗ್ತೀನಿ ನೋಡಿ. ಈ ಒಂದು ಹಣಕಾಸು ಇಲಾಖೆಗೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಕೂಡ ನೋಟಿಸ್ ಹೊರಡಿಸಿರುವಂತದ್ದು. ಸದ್ಯಕ್ಕೆ ಸಿಎಂ ಅವರ ಹತ್ರನೂ ಕೂಡ ಮಾಹಿತಿಯನ್ನ ಹೊರಡಿಸಿರುವಂತದ್ದು. ಅಂದ್ರೆ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫಂಡ್ ರಿಲೀಸ್ ಮಾಡಬೇಕಾಗತ್ತೆ. ಈಗ ಸದ್ಯದಲ್ಲಿ 2 ಕಂತುಗಳು ನಮ್ಮ ಖಾತೆಗೆ ಬರಬೇಕಾಗಿತ್ತು. ಈಗ ನೆಕ್ಸ್ಟ್ ಈ ಒಂದು ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿತಾ ಹೋದ್ರೆ ಮುಗಿತಪ್ಪ ಅಂದ್ರೆ ಟೋಟಲ್ ಆಗಿ ನಮಗೆ 6,000 ಹಣ ಬರಬೇಕಾಗತ್ತೆ. ಸೊ ಈಗ ಟೋಟಲ್ ಆಗಿ ನಮಗೆ 2 ಕಂತುಗಳನ್ನ ಸೇರಿಸಿದ್ದೆ ಆದ್ರೆ ನಾವು ಈಗ 5,000 ಕೂಡ ಹಣ ಬರಬೇಕಾಗತ್ತೆ. ಟೋಟಲಿ ನಾವು 3 ಕಂತುಗಳನ್ನ ಸೇರಿಸಿದ್ರೆ 7,500 ಕೋಟಿ ಹಣ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು, ಅಲ್ಲಿಂದ ನಮ್ಮ ಖಾತೆಗೆ ಬರಬೇಕಾಗತ್ತೆ, ಓಕೆನಾ. ಸೊ ಅಷ್ಟೊಂದು ಹಣ ರಿಲೀಸ್ ಮಾಡತ್ತಾ ಅನ್ನುವುದೇ ಕ್ವಶನ್ ಆಗಿರುವಂತದ್ದು ಈಗ ಎಲ್ಲರಿಗೆ. ಸೊ ಈಗ ಹಣಕಾಸು ಇಲಾಖೆ ಬರೀ 2 ತಿಂಗಳದ ಮಾತ್ರ ರಿಲೀಸ್ ಮಾಡತ್ತಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸದ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡಿದೆ, ಹಣಕಾಸು ಇಲಾಖೆಗೆ ಒಂದು ಫೈಲ್ ಅನ್ನ ಕೊಡ್ತಾರೆ. ಅಂದ್ರೆ ಈಗ ಒಂದು ಹಣ ಒಂದು ಕಂತು ಬಿಡ್ತಂದ್ರೆ 2,500 ಕೋಟಿ ಬಿಡುಗಡೆ ಮಾಡ್ತಂದ್ರೆ ಅಲ್ಲಿಂದ ಎಲ್ಲರ ಖಾತೆಗೆ ಈಗ 11ನೇ ಕಂತಿನ ಹಣ ಹೇಗೆ ರಿಲೀಸ್ ಮಾಡಿದ್ರಲ್ಲ, ಎಲ್ಲರ ಖಾತೆಗೆ ಅಮೌಂಟ್ ನಾವು ಜಮಾ ಮಾಡಿದೀವಿ ಅನ್ನೋ ಹಾಗೆ ಒಂದು ಫೈಲ್ ಅನ್ನ ರೆಡಿ ಮಾಡುತ್ತೆ. ಆ ಒಂದು ಫೈಲ್ ಅನ್ನ ಹಣಕಾಸು ಇಲಾಖೆಗೆ ಕಳಿಸತ್ತೆ. ಆ ಒಂದು ಹಣಕಾಸು ಇಲಾಖೆ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ನೊಂದು ಕಂತಿನ ಹಣಗೋಸ್ಕರ ನೋಟಿಸ್ ಅನ್ನ ಹೊರಡಿಸಿದ ತಕ್ಷಣ ನೆಕ್ಸ್ಟ್ ಹಣಕಾಸು ಇಲಾಖೆ ಏನ್ ಮಾಡುತ್ತೆ, ಇನ್ನೊಂದು ಕಂತಿನ ಹಣವನ್ನ ರಿಲೀಸ್ ಮಾಡುತ್ತೆ. ಸೊ ಆ ಒಂದು ಕಂತನ್ನ ಮತ್ತೆ ನಿಮಗೆ ಬಿಡುಗಡೆ ಮಾಡುತ್ತೆ. ಆ ಒಂದು ಬಿಡುಗಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಬಿಟಿ ದಿಂದ ಟ್ರೆಸರಿ ಪುಷ್ ಮಾಡ್ತಾರೆ. ಆ ಒಂದು ಡಿಬಿಟಿ ದಿಂದ ಟ್ರೆಸರಿದಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊತವೆ ತಮ್ಮ ಒಂದು ಬ್ಯಾಂಕ್ಗಳಲ್ಲಿ ಎಷ್ಟೊಂದು ಕಂತುಗಳಿದಾವೆ, ಎಷ್ಟೊಂದು ಮಹಿಳೆಯರ ಅಕೌಂಟ್ಗಳಿದಾವೆ ಅನ್ನುವಂಥದ್ದನ್ನ ರೆಡಿ ಮಾಡ್ಕೊಂಡು ಅದ್ರದ್ದು ಬಗ್ಗೆ ಫೈಲ್ ಅನ್ನ ರೆಡಿ ಮಾಡ್ಕೊಂಡು ಅಷ್ಟೊಂದು ಹಣವನ್ನ ಒಂದು ಅಮೌಂಟ್ ಅನ್ನ ಕ್ರೆಡಿಟೆಡ್ ಮಾಡ್ಕೊಂಡು ನಿಮ್ಮೆಲ್ಲರ ಖಾತೆಗೆ ರಿಸೀವ್ ಮಾಡ್ತಾರೆ, ಓಕೆನಾ. ಸೊ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರತ್ತೆ. ಆದ್ರೆ ನಿಮಗೆ ಏನ್ ಹೇಳಿದ್ದಾರೆ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಟೋಟಲ್ ಆಗಿ 4,000 ನಾವು ಒಟ್ಟಿಗೆನೆ ಹಾಕ್ಬಿಡ್ತೀವಿ, ಏನಾದ್ರೂ ಸೆಪ್ಟೆಂಬರ್ ತಿಂಗಳು ಮುಗಿತೋಯ್ತಂದ್ರೆ ನಾವು ಒಟ್ಟಿಗೆ 6,000 ಹಣ ಹಾಕ್ತಿವಿ ಅಂತ ಹೇಳಿದ್ರಲ್ಲ. ಸೊ ಟೋಟಲಿ ನಿಮಗೆ 4,000 ಆಗಿರ್ಲಿ 6,000 ಆಗಿರ್ಲಿ ಒಟ್ಟಿಗೆ ಜಮಾ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಪ್ರೊಸೆಸಿಂಗ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ವೇ ಇಲ್ಲ, ಓಕೆನಾ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ, ಸಚಿವರೇ ಹೇಳಿರ್ತಾರೆ, ನೀವೇನ್ ಹೇಳ್ತಾ ಇದ್ದೀರಾ ಅಂತ ಅನ್ಬೋದು. ಇಲ್ಲ, ಇದು ಪ್ರೊಸೆಸಿಂಗ್ ಮುಖಾಂತರ ನಡೀತಾ ಇರತ್ತೆ. ಯಾರು ಹೇಳಿದ್ರು ಆ ಒಂದು ಪ್ರೊಸೆಸಿಂಗ್ ಬದಲಾಗ್ಲಿಕ್ಕೆ ಸಾಧ್ಯ ಆಗಲ್ಲ. 4,000 ಹಾಕ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ 2,000 ಹಾಕ್ಲಿಕ್ಕೆ ತಾಂತ್ರಿಕ ದೋಷ ಆಗತ್ತೆ ಅಂತ ಇವ್ರು ಕೊಂಡಿರ್ತಾರೆ. ಈಗ ಒಟ್ಟಿಗೆ 4,000 ಎಲ್ಲ ರಾಜ್ಯದ ಮಹಿಳೆಯರಿಗೆ ಹಾಕ್ಲಿಕ್ಕೆ ಹೋದ್ರೆ, ಈ ಒಂದು ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೆ ಒಟ್ಟಿಗೆ ಹಾಕ್ತಾ ಹೋದ್ರೆ ತಾಂತ್ರಿಕ ದೋಷ ಇನ್ನೆಷ್ಟು ಹೆಚ್ಚಿಗೆ ಆಗತ್ತೆ. ಇದುವರೆಗೂ ಕೂಡ ನಿಮ್ಗೆ ಒಟ್ಟಿಗೆ 4,000 ಕ್ರೆಡಿಟ್ ಆಗಿದ್ದು ಹಿಸ್ಟ್ರಿನೇ ಇಲ್ಲ, ಓಕೆನಾ. ಸೊ ಹಿಸ್ಟ್ರಿ ಇಲ್ಲ. ಇನ್ನು ಹೇಗೆ ಜಮಾ ಆಗತ್ತೆ ಅಂದ್ರೆ, ಈಗ ನಿಮಗೆ 2,000 ರೂಪಾಯಿ ಸದ್ಯದಲ್ಲಿ ಇವತ್ತು ಜಮಾ ಆಯ್ತಂದ್ರೆ ನೆಕ್ಸ್ಟ್ ನಾಳೆ ಇಲ್ಲಪ್ಪ ನಾಡದು ಮತ್ತೆ 2,000 ರೂಪಾಯಿ ಜಮಾ ಆಗತ್ತೆ. ಈ ರೀತಿ ಒಂದು ವಾರದಲ್ಲಿನೇ ನಿಮಗೆ 2 ರಿಂದ 3 ಕಂತುಗಳು ಜಮಾ ಆಗ್ತವೆ, ಇಲ್ಲ ಅನ್ನೋದಿಲ್ಲ. ಆದ್ರೆ ಒಟ್ಟಿಗೆ 6,000 ಆಗಿರ್ಲಿ ಒಟ್ಟಿಗೆ 4,000 ಆಗಿರ್ಲಿ ಈ ರೀತಿ ಯಾವತ್ತೂ ಕೂಡ ಜಮಾ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಜಮಾ ಆಗೋದು ಇಲ್ಲ, ಓಕೆನಾ.
ಆದರೆ ಒಟ್ಟಿಗೆ ನಿಮಗೆ 2 ಸಾವಿರ ಆದರೂ ಜಮಾ ಆಗಲಿ ಅಂತ ಕಾಯ್ತಾ ಇರ್ತೀರಾ. ಸೊ ನಾವು ಕೂಡ ಹೇಳೋದು ಅದೇ, ಒಂದು ವಾರದಲ್ಲಿನೇ ನೀವು ಜಮಾ ಮಾಡಿ, ಆದರೆ ಬರಬೇಕಾಗಿರುವಂತಹ ಕಂತುಗಳನ್ನು ಎಲ್ಲ ಕಂತುಗಳನ್ನು ಕೂಡ ಜಮಾ ಮಾಡಿ ಕರೆಕ್ಟಾಗಿ ತಿಂಗಳ ನಮ್ಮ ಒಂದು ಎಲ್ಲ ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡಿ ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟು ಕೂಡ ಇದು. ಓಕೆನಾ. ಸೊ ಎಲ್ಲರ ತಲೆಯಲ್ಲಿ ಇದೇ ಇರುತ್ತೆ. ನೀವು ಏನು ನಮಗೆ 4,000 ಆಗಿರಲಿ 6,000 ಹೆಚ್ಚಾಗಿ ಏನು ಬಿಡ್ಲಿಕ್ಕೆ ಹೋಗ್ಬೇಡಿ, ಆದರೆ ಬಿಡುವಂತಹ ಹಣವನ್ನ ಪ್ರತಿ ತಿಂಗಳು ಕೂಡ ಬಿಡ್ತಾ ಹೋಗಿ ಕರೆಕ್ಟ್ ಆಗಿ ಒಂದು ಡೇಟ್ ಫಿಕ್ಸ್ ಮಾಡಿ ಅನ್ನುವಂಥದ್ದು ಸೊ ಎಲ್ಲರ ತಲೆಯಲ್ಲಿ ಇರುವಂಥದ್ದು. ಈಗ ಸದ್ಯದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇರುತ್ತೆ. ಈ ರೀತಿಯಾಗಿ ಹಣಕಾಸು ಇಲಾಖೆಯಿಂದ ಹಣ ಬರಬೇಕಾಗತ್ತೆ. ಸೊ ಇಲ್ಲಿಂದ ಡಿಬಿಟಿದಿಂದ ಟ್ರೆಸರಿಗೆ ಪುಷ್ ಮಾಡ್ತಾರೆ. ಸೊ ಅಲ್ಲಿಂದ ನಿಮ್ಮ ಖಾತೆಗೆ ಹಣ ಬರುತ್ತೆ. ಈ ರೀತಿ ಪ್ರೊಸೆಸಿಂಗ್ ಮಾಡ್ತಾರೆ. ಮೊದಲು ಇನ್ನಷ್ಟು ಸ್ಟೆಪ್ಗಳು ಇದ್ವು ಇದ್ರೊಳಗೆ. ಸ್ಟಾರ್ಟಿಂಗ್ 2-3 ಕಂತುಗಳನ್ನು ಹಾಕ್ಲಿಕ್ಕೆ ಇನ್ನಷ್ಟು ಸ್ಟೆಪ್ಗಳು ಕೂಡ ಇದ್ವು. ಸೊ ಒಂದು ಸ್ಟೆಪ್ಗಳನ್ನ ತೆಗೆದಾಕಲಾಗಿದೆ. ತೆಗೆದಾಕ್ಬಿಟ್ಟು ನಿಮಗೆ ಅತಿ ಕಡಿಮೆ ದಿನಗಳಲ್ಲಿ ಹಣವನ್ನ ಜಮಾ ಮಾಡ್ತಾರೆ. ಅಂದ್ರೆ ಒಂದು ವಾರದ ಒಳಗಾಗಿನೇ ಜಮಾ ಮಾಡ್ತಾರೆ. ಓಕೆನಾ. ಈಗ ಸದ್ಯದಲ್ಲಿ ಹಣ ಬರುತ್ತಾ ಇಲ್ಲೋ ಅಷ್ಟೇ ಹೇಳಿ ನಮಗೆ ಅಂತ ನೀವು ಕೇಳ್ಬೋದು. ಈ ರೀತಿ ಪ್ರೊಸೆಸಿಂಗ್ ಅಂತೂ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದ್ರೆ ನಿಮಗೆ ಹಣ ಯಾವ ರೀತಿಯಾಗಿ ಯಾವ ಒಂದು ವಾರದಲ್ಲಿ ಯಾವ ತಿಂಗಳಿನಲ್ಲಿ ಬರುತ್ತೆ ಅನ್ನುವಂಥದ್ದು ಕ್ವಶನ್ ಇದೆ. ಸೊ ಈಗ ಸದ್ಯಕ್ಕೆ ಹಣಕಾಸು ಇಲಾಖೆ ಬಿಟ್ಟಿರುವಂತಹ ಮಾಹಿತಿ ಪ್ರಕಾರ ಈಗ 2-3 ದಿನಗಳಲ್ಲಿ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು ಹಣಕಾಸು ಇಲಾಖೆ. ಆ ಒಂದು 2-3 ದಿನಗಳಲ್ಲಿ ಏನ್ ಮಾಡ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂತಂದ್ರೆ ಈ ತಿಂಗಳ ಕೊನೆಯ 2-3 ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಬರ್ಲಿಕ್ಕೆ ಪ್ರಾರಂಭವಾಗತ್ತೆ. ಓಕೆನಾ. ಸೊ ಪ್ರಾರಂಭವಾಗಿದ್ದೆ ಆದ್ರೆ ಮುಂದಿನ ತಿಂಗಳ ಅಂದ್ರೆ ಈ ಒಂದು ಸೆಪ್ಟೆಂಬರ್ ಅಲ್ಲ ಅಕ್ಟೋಬರ್ ತಿಂಗಳ 1ನೇ ವಾರದಲ್ಲಿ ಮೊದಲನೆಯ ವಾರದಲ್ಲಿ ನಿಮ್ಮ ಖಾತೆಗೆ ಆಲ್ಮೋಸ್ಟ್ ಜುಲೈ ತಿಂಗಳ ಹಣ ಬಂದಿರತ್ತೆ. ಆಗಸ್ಟ್ದು ಅಲ್ಲ, ಜುಲೈ ತಿಂಗಳ ಹಣ ಫಸ್ಟ್ ನಿಮ್ಗೆ ಬರಬೇಕಾಗಿದೆ. 12ನೇ ತಿಂಗಳು. ಆಗಸ್ಟ್ನಲ್ಲಿ 13ನೇ ಕಂತು ಬರಬೇಕಾಗಿತ್ತು. ಇನ್ನು ಸೆಪ್ಟೆಂಬರ್ನಲ್ಲಿ 14ನೇ ಕಂತು ಬರಬೇಕಾಗಿತ್ತು. ಸೊ ಓಕೆನಾ. ಈಗ ಸೆಪ್ಟೆಂಬರ್ ತಿಂಗಳದು ಆದಷ್ಟು ಸೈಡ್ಗೆ ಇಡೋಣ. ಮೊದಲು 2 ಕಂತುಗಳನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಜುಲೈ ಮತ್ತು ಆ ಒಂದು ಆಗಸ್ಟ್ ತಿಂಗಳ ಹಣವನ್ನ ನಮಗೆ ಈಗಾಗಲೇ ಬಿಡಬೇಕಾಗಿತ್ತು. ಈ ಒಂದು ವಾರದಲ್ಲಿ 1ನೇ ವಾರದಲ್ಲಿ ಏನ್ ಮಾಡ್ತಾರೆ, ಆ ಒಂದು ಜುಲೈ ತಿಂಗಳ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ. ಆದ್ರೆ ನೆಕ್ಸ್ಟ್ 2ನೇ ವಾರದಲ್ಲಿ ಈ ಒಂದು ಅಕ್ಟೋಬರ್ನ 2ನೇ ವಾರದಲ್ಲಿ ಮತ್ತು 3ನೇ ವಾರದಲ್ಲಿ ಒಂದು ಆಗಸ್ಟ್ ತಿಂಗಳ ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ನೆಕ್ಸ್ಟ್ ಸೆಪ್ಟೆಂಬರ್ ಒಂದೇ ಬಾಕಿ ಉಳಿದಿರುವಂತದ್ದು. ಸೊ ಅದನ್ನ ನೋಟಿಸ್ ಇನ್ನೂ ಕೂಡ ಹೊರಡಿಸಿಲ್ಲ. ಆ ಒಂದು ಸೆಪ್ಟೆಂಬರ್ ತಿಂಗಳದು ನೋಟಿಸ್ ಹೊರಡಿಸಿಲ್ಲ. ಅದರದ್ದು ಸಪರೇಟ್ ಆಗಿ ನೋಟಿಸ್ ಅನ್ನ ಹೊರಡಿಸಬೇಕಾಗತ್ತೆ. ಮೊದಲಿಗೆ ಈ ಒಂದು ಜುಲೈ ಮತ್ತು ಆಗಸ್ಟ್ ತಿಂಗಳದ ನೋಟಿಸ್ ಈಗಾಗಲೇ ಹೊರಡಿಸಿದ್ದಾರೆ. ಅದರ ಸಲುವಾಗಿ ಹಣವನ್ನ ಕೂಡ ಕಲೆಕ್ಟ್ ಮಾಡಿಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರೋದು ಬಾಕಿ ಇದೆ. ಸೊ ಅದು ಬಂದ ತಕ್ಷಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಇಷ್ಟಂತೂ ಪ್ರೊಸೆಸಿಂಗ್ ಕೊನೆಯದಾಗಿ ಕೊನೆ ಹಂತಕ್ಕೆ ಬಂದು ತಲುಪಿರುವಂತದ್ದು. ಮತ್ತೆ ಸೆಪ್ಟೆಂಬರ್ ತಿಂಗಳ ಹಣ ಹಾಕುವಾಗ ಡಿಲೇ ಬೀಳುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ಹಣಕಾಸು ಇಲಾಖೆ ಎಷ್ಟು ಸ್ಪೀಡ್ ಆಗಿ ಹಣ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಜಮಾ ಮಾಡತ್ತೋ ಸೊ ಅಷ್ಟೊಂದು ಬೇಗ ನಿಮ್ಮ ಎಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇಷ್ಟು ಮಾಹಿತಿ ಬಂದಿರುವಂತದ್ದು. ಈಗ ಹಣಕಾಸು ಇಲಾಖೆಯಿಂದ ಹಣ ಬರಬೇಕು. ಈಗ 2 ತಿಂಗಳ ಹಣ ಮಾತ್ರ ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ. 2 ನೆಕ್ಸ್ಟ್ ಇನ್ನೊಂದು ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ ಅಕ್ಟೋಬರ್ ನಂತರ, ಅಂದ್ರೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಮಾಡ್ತಾ ಇರುವಂತದ್ದು ಸೆಪ್ಟೆಂಬರ್ ತಿಂಗಳ ಹಣ. ನೆಕ್ಸ್ಟ್ 15ನೇ ತಿಂಗಳದು ಅಕ್ಟೋಬರ್ ತಿಂಗಳದ ಹಣ ಕೂಡ ಬಿಡುಗಡೆ ಆಗ್ಬೇಕಾಗಿದೆ. ಅದು ಸದ್ಯದಲ್ಲಿ ಅಲ್ಲ, ಮೊದಲು ಇವೆಲ್ಲ ಕಂತುಗಳು ಜಮಾ ಆಗ್ಬೇಕಲ್ವಾ. ಸೊ ಎಲ್ಲ ಕಂತುಗಳು ನಿಮ್ಮ ಖಾತೆಗೆ ಬಂದ ತಕ್ಷಣ ನೆಕ್ಸ್ಟ್ ಈ ಒಂದು ಕಂತುಗಳ ಬಗ್ಗೆ ವಿಚಾರ ಮಾಡ್ತಾರೆ. ಯಾಕಂದ್ರೆ ಈಗ ಪ್ರೊಸೆಸಿಂಗ್ ಹೇಗೆ ನಡೀತಾ ಇದ್ರೆ ಹಿಂದಿನ 2 ತಿಂಗಳ ಕಂತುಗಳನ್ನ ಈ ತಿಂಗಳಲ್ಲಿ ಹಾಕೊಳ್ಳೋದು ನೋಡಿ. ಈಗಾಗಲೇ ಸದ್ಯದಲ್ಲಿ ಅದೇ ಪ್ರೊಸೆಸಿಂಗ್, ಸದ್ಯದಲ್ಲಿನೇ ಪ್ರೆಸೆಂಟ್ ಅದೇ ಇದೆ. ಈಗ ಜುಲೈ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಕೊಡ್ತಾ ಇದ್ದಾರೆ. ಸೆಪ್ಟೆಂಬರ್ ಕೂಡ ಮುಗಿತಾ ಬಂತು, ಸೆಪ್ಟೆಂಬರ್ ಕೂಡ ಮುಗಿತಾ ಹೋಗುತ್ತೆ. ನೆಕ್ಸ್ಟ್ ಅಕ್ಟೋಬರ್ ನಲ್ಲಿ ಈ ಒಂದು ಕಂತುಗಳು ನಿಮ್ಮ ಖಾತೆಗೆ ಆಲ್ಮೋಸ್ಟ್ ಜಮಾ ಆಗಿರತ್ತವೆ. ನೆಕ್ಸ್ಟ್ ಸೆಪ್ಟೆಂಬರ್ದು ಮತ್ತು ಅಕ್ಟೋಬರ್ದು ಏನಾಗುತ್ತೆ, ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ನವೆಂಬರ್ ನಲ್ಲಿ ಈ ರೀತಿ ಜಮಾ ಆಗುತ್ತೆ. ಸೊ ಈ ರೀತಿ ಪ್ರೊಸೆಸಿಂಗ್ ಮುಖಾಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಡೀತಾ ಇರುವಂತದ್ದು. ಮೇ ನಲ್ಲಿ ಯಾವ ರೀತಿಯಾಗಿ ಜಮಾ ಆಯಿತು ನಿಮ್ಗೆ ಗೊತ್ತಲ್ವಾ. ಸೊ ಎಲೆಕ್ಷನ್ ನಲ್ಲಿ ಟೈಮ್ ನಲ್ಲಿ ಇನ್ನೇನು ಜೂನ್ ನಲ್ಲಿ ಎಲೆಕ್ಷನ್ ರಿಸಲ್ಟ್ ಇತ್ತು, ಎಲೆಕ್ಷನ್ ಒಂದು ವೋಟ್ ಅನ್ನ ಹಾಕ್ತಾ ಇದ್ರಿ ಮೇ ನಲ್ಲಿ. ಸೊ ಮೇ ನಲ್ಲಿ ಅತಿ ಸ್ಪೀಡ್ ಆಗಿ ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡಿದ್ರು ಎಲ್ಲರೂ ಕೂಡ, ಹೌದಲ್ವಾ. ಸೊ 2-3 ಕಂತುಗಳು ಜಮಾ ಆಗಿದಾವೆ. ಆದ್ರೆ ಒಟ್ಟಿಗೆ ಜಮಾ ಆಗಿಲ್ಲ. 4,000 ಆಗಿರಲಿ 6,000 ಆಗಿರಲಿ ಜಮಾ ಆಗಿಲ್ಲ. 2,000 ರೂಪಾಯಿ ಇಂದು ಜಮಾ ಆದ್ರೆ 2 ದಿವಸ ಬಿಟ್ಟು ಮತ್ತೆ 2,000 ರೂಪಾಯಿ ಜಮಾ ಆಗಿರುವಂತದ್ದು. ಸೊ ಈ ರೀತಿ ಜಮಾ ಆಗಿದಾವಲ್ವಾ. ಸೊ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರತ್ತೆ. ಆದ್ರೆ ಒಟ್ಟಿಗೆ ಜಮಾ ಇನ್ನೂ ಕೂಡ ಆಗಿಲ್ಲ, ಇದುವರೆಗೂ ಆಗಿಲ್ಲ, ಮುಂದೆನೂ ಕೂಡ ಆಗೋದಿಲ್ಲ. ಓಕೆನಾ.
ನಿಮಗೆ ಹಂತ ಹಂತವಾಗಿನೇ ಜಮಾ ಆಗ್ತಾ ಹೋಗೋದು. ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಸಿಕ್ಕಿತ್ತು, ಪ್ರೊಸೆಸಿಂಗ್ ಹೆಂಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಇನ್ನು 2 ರಿಂದ 3 ದಿನಗಳನ್ನ ವೇಟ್ ಮಾಡೋಣ. ಹಾಗಾದ್ರೆ ಈಗ ಬರ್ತಾ ಇರುವಂತಹ ಹಣ ಎಲ್ಲಿಂದ ಬರ್ತಾ ಇದೆ, ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಅಂತ ನೀವು ಕೇಳ್ಬೋದು, ಓಕೆನಾ. ಸೊ ಈಗ 11ನೇ ಕಂತಿನಲ್ಲಿ ಉಳಿದಿರುವಂತಹ ಹಣವನ್ನ ಈಗ ಒಂದು 2 ರಿಂದ 3% ಫಲಾನುಭವಿಗಳಿಗೆ ಹಾಕ್ತಾ ಇದ್ದಾರೆ. ಸೊ ಅದೇ 2,000 ರೂಪಾಯಿ ಕ್ರೆಡಿಟ್ ಆಗ್ತಾ ಇರುವಂತದ್ದು ನಿಮಗೆ, ಓಕೆನಾ. ಸೊ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಕೂಡ ಬಂದಿಲ್ಲ, ಅವ್ರಿಗೂ ಕೂಡ ಹಾಕ್ತಾ ಇರುವಂತದ್ದು. ಇನ್ನು 11ನೇ ಕಂತಿನಲ್ಲಿ ಉಳಿದಿರುವಂತಹ ಫಲಾನುಭವಿಗಳಿಗೆ ಅಂದ್ರೆ 11ನೇ ಕಂತಿನಲ್ಲಿ ಹಣ ಏನು ಉಳಿದಿದೆಯಲ್ಲ, ಸೊ ಅದನ್ನ ಈ ಒಂದು 12ನೇ ಕಂತಿನಲ್ಲಿ ಸೇರ್ಪಡೆ ಮಾಡಿ ಹಾಕ್ತಾ ಇರುವಂತದ್ದು. ಓಕೆ, ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಸೊ ನಿಮಗೆ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಸೊ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಅವ್ರಿಗೂ ಕೂಡ ತಿಳಿಸಿ, ಅವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿನ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್.